ರೇಣುಕಾಸ್ವಾಮಿ ಹತ್ಯೆಗೆ ಪ್ರಶಾಂತ್ ಸಂಬರ್ಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಮಾಯಕನನ್ನು ಹತ್ಯೆ ಮಾಡಿದ್ದಾರೆ ಎಂದು ಈಗ ಸಂಬರ್ಗಿ ಕಿಡಿಕಾರಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬ ಪರ ನಿಲ್ಲುವಂತೆ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಲೈವ್ ಮಾಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆರ್ಥಿಕ ಸಹಾಯ ಮಾಡುವಂತೆ ಪ್ರಶಾಂತ್ ಸಂಬರ್ಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ವರ್ಷಗಳಾಗಿ ಶುಭೋದಯ. ಎಲ್ಲರೂ ನನ್ನ ಫೇಸ್ಬುಕ್ ಫ್ರೆಂಡ್ಸು ಡಿ ಬಾಸ್ ಬಗ್ಗೆ, ದರ್ಶನ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ತುಂಬ ನೋವಿನ ಸಂಗತಿ. ಒಂದು ಜೀವ ಹೋಗಿದೆ, ಒಂದು ಲೈಫ್, ಇಂಪಾರ್ಟೆಂಟ್ ಲೈಫ್. ಸೊ ಈ ಯುವ ಜನತೆಯಲ್ಲಿ ಮತ್ತು ಯಾರು ತಮ್ಮ ಫ್ಯಾನ್ಗಳನ್ನು ಆದರ್ಶಗಳಾಗಿ ಸೆಲೆಕ್ಟ್ ಮಾಡ್ತಿರಲ್ಲ, ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಹೀರೋ ಬೋತ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ. ಅಂದರೆ ಕೇವಲ ಅವರ ಸ್ಟಾರ್ಡಮ್ಗಲ್ಲ. ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಪವಿತ್ರ ಜೊತೆ ಸ್ಥಳ ಮಹಾಜರಿಗೆ ದರ್ಶನ್ ಕರೆದುಕೊಂಡು ಹೊರಟಂತಹ ಪೊಲೀಸ್ ಟೀಮ್. ದರ್ಶನ್ ಮತ್ತು ಪವಿತ್ರ ಗೌಡ ಕರ್ಕೊಂಡು ಪೊಲೀಸರು ಹೊರಟಿದ್ದಾರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ. ಪಟ್ಟಣಗೆರೆ ಶೆಡ್ ಏನಿತ್ತಲ್ಲ, ಸೀಸಿಂಗ್ ಶೆಡ್, ಆ ಶೆಡ್ನಲ್ಲಿ ನಾನು ಆಗಲೇ ಹೇಳಿದೆ ಆರೋಪಿಗಳು ಬಂದಿದ್ದಾರೆ, ಅವರನ್ನು ಕೂಡ ಕರ್ಕೊಂಡ್ಬರ್ಬೋದು ಅಂತೇಳಿ. ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಕರ್ಕೊಂಡು ಹೋಗಲಿದ್ದಾರೆ, ನೀನು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಅವರನ್ನು ಕರೆದುಕೊಂಡು ಹೋಗಲಿದ್ದಾರೆ. ಕರೆದುಕೊಂಡು ಹೋಗಿ, ಯಾಕಂದ್ರೆ ನೋಡಿ ಅಲ್ಲಿ ಗಮನಿಸ್ತಾ ಇದ್ವಿ, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕರ್ಕೊಂಬಂದು ಅಲ್ಲಿ ಶೆಡ್ನಲ್ಲಿಟ್ಟು ಹಲ್ಲೆ ಮಾಡಿರ್ತಾರೆ. ಆಗ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ರು ಕೂಡ ಬರ್ತಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಪ್ರಕರಣದಲ್ಲಿ ಕೇಸಿಗೆ ಸಂಬಂಧಪಟ್ಟಂತ ಎವಿಡೆನ್ಸ್ಗಳು ತುಂಬಾನೇ ಪ್ರಮುಖ ಆಗುತ್ತೆ. ಹಾಗೆ ಈ ಕೇಸ್ನಲ್ಲಿ ಈಗ ಈ ಒಂದು 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿರುವಂತದಕ್ಕೆ ಸಿಕ್ಕಿರುವಂತದ್ದು ಒಂದು ಪ್ರಮುಖವಾದಂತಹ ಎವಿಡೆನ್ಸ್ ಆಗಿದೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತ ಒಂದು ಮಾಹಿತಿ. ಜೊತೆಗೆ ಅವತ್ತು ಸಂಜೆ ದಿನ ಘಟನೆಗಳು ಹೇಗಾಯ್ತು, ಮೊದಲು ಯಾರು ಹಲ್ಲೆ ಮಾಡಿದ್ರು, ಅದಾದ ನಂತರ ಏನೇನು ಘಟನೆಗಳು ನಡೀತು, ಈ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಆರೋಪಿಗಳು ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾರೆ ಅನ್ನುವಂಥದ್ದು ಉನ್ನತ ಪೊಲೀಸ್ ಮೂಲಗಳಿಂದ ಈಗ ಗೊತ್ತಾಗಿರುವಂತ ವಿಚಾರ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರೇಣುಕಾಸ್ವಾಮಿಯನ್ನ ಯಾವಾಗ ಕರ್ಕೊಂಬಂದ್ರು, ಎಲ್ಲಿಂದ ಕರ್ಕೊಂಬಂದ್ರು, ಹೇಗೆ ಕರ್ಕೊಂಬಂದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. 8ನೇ ತಾರೀಕು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗುತ್ತೆ. ರಾಘವೇಂದ್ರ ಹಾಗೂ ಸಹಚರರಿಂದ ಕಿಡ್ನಾಪ್ ಮಾಡಲಾಗಿತ್ತು ಅನ್ನುವ ಮಾಹಿತಿ. ಆರ್ ನಗರ ಪಟ್ಟಣಗೆರೆ ಶೆಡ್ ಬಳಿ ಕರೆದುಕೊಂಡು ಹೋಗಿದ್ದಂಥ ರಾಘವೇಂದ್ರ, ರೇಣುಕಾಸ್ವಾಮಿ ಬರ್ತಿದ್ದ ಹಾಗೆ ಸಹಚರರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸಂಜೆ 5 ಗಂಟೆಯ ವೇಳೆಗೆ ಶೆಡ್ಗೆ ಎಂಟ್ರಿ ಕೊಟ್ಟಿದ್ದಂಥ ಸಂಜೆ 5 ಗಂಟೆಯ ಸಮಯಕ್ಕೆ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರು ಕೂಡ ಎಂಟ್ರಿ ಕೊಟ್ಟಿದ್ರಂತೆ. ದರ್ಶನ್ ಸಮ್ಮುಖದಲ್ಲೇ ಗೋಡೆ ನೆಲಕ್ಕೆ ಜಜ್ಜಿರುವಂಥ ಆರೋಪಿಗಳು. ನೋಡಿ ಇವರ ಕೃತ್ಯ. ದರ್ಶನ್ನು ಅಲ್ಲೇ ಇದ್ರು, ಪವಿತ್ರ ಗೌಡ ಕೂಡ ಅಲ್ಲೇ ಇದ್ರು. ರಾಘವೇಂದ್ರ ಗೌಡ ಮತ್ತು ಆತನ ಸಹಚರರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದು ಅಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಮಾಡಿದ ಬಳಿಕ ದರ್ಶನ್ ಮತ್ತೆ ಪವಿತ್ರ ಗೌಡ ಎಂಟ್ರಿ ಆಗುತ್ತೆ. ಎಂಟ್ರಿ ಆದಾಗ ಮತ್ತಷ್ಟು ಹಲ್ಲೆ ಮಾಡ್ತಾರೆ. ಜೂನ್ 9 ಸಂಜೆ 5:30 ವೇಳೆ ಶೆಡ್ನಿಂದ ವಾಪಸ್ ಹೇಳ್ತಾರೆ. ಅದು ಜೂನ್ 8ನೇ ತಾರೀಕು ಕರ್ಕೊಂಡ್ಬರ್ತಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಕರೆ ಮಾಡಿ ತಿಳಿಸ್ತಾರಂತೆ, ಫ್ರೆಂಡ್ ಒಬ್ಬ ಅಮೌಂಟ್ ವಿಚಾರಕ್ಕೆ ಹಲ್ಲೆ ಮಾಡಿ ಈ ಥರ ಮಾಡಿಬಿಟ್ಟಿದ್ದಾರೆ, ನೋಡಿ ಸರೆಂಡರ್ ಆಗ್ತಾರೆ ಅಂತೇಳಿ. ಬೇರೆ ಕಡೆ ಬಿಸಾಡಿ ಬಳಿಕ ಪೊಲೀಸರಿಗೆ ಸರೆಂಡರ್ ಆಗಿರ್ತಾರೆ. ಈಗ ಬ್ರೇಕಿಂಗ್ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ, ಒಂದು ಕಡೆ ಸ್ಥಳ ಮಹಾಜರನ್ನ ಮಾಡಲಾಗ್ತಾ ಇದೆ.